ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿಯ ಮತ್ತೆ ಅರ್ಜುನ ವಿರುದ್ಧ ತಿರುಗಿ ಬಿತ್ತಿದ್ದಾರೆ ಜಿ.ಪಿ. ಪಾಟೀಲ್. ಹಾಗಿದ್ರೆ ಇಲ್ಲಿ ಜಿ.ಪಿ. ಇಷ್ಟು ದಿನ ಆಡಿದ್ದು ನಾಟಕನ ಅಥವಾ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಜಗನ್ಗೆ ಚಾಲೆಂಜ್ ಮಾಡ್ತಾರೆ. ಬಿಕಾಸ್ ಇಲ್ಲಿ ಜಗನ್ನ ಜಿ.ಪಿ. ಪಾಟೀಲ್ ಅವರ ಮನೆ ಮಾತ್ರ ಅಲ್ಲ, ಅವರ ಅಕೌಂಟ್ ಅಲ್ಲಿ ಫ್ರೀಸ್ ಆಗಿದ್ದಂತಹ ದುಡ್ಡನ್ನ ಕೂಡ ಕಬಳಿಸ್ತಾರೆ. ಇದರಿಂದ ಸಿಡಿದಂತಹ ಭಾರ್ಗವಿ ಜಗನ್ಗೆ ಚಾಲೆಂಜ್ ಮಾಡೋದ್ರ ಮುಖಾಂತರ ಮನೆಯನ್ನ ಮತ್ತೆ ಮಾವನ ಕೈಗೆ ಕೊಡಿಸೋದಾಗಿ ಹೇಳ್ತಾರೆ. ಜೊತೆಗೆ ಕೋರ್ಟ್ಗೆ ಬಂದು ಕೋರ್ಟಲ್ಲಿ ಮಂಡಿ ಊರಿ ಮಾವನ ಮುಂದೆ ಕೂತು ಕ್ಷಮೆ ಕೇಳಬೇಕು, ಆ ರೀತಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಇದರ ನಡುವೆ ಭಾರ್ಗವಿ ಮನೆಯನ್ನ ಉಳಿಸುವುದಕ್ಕೆ, ಮನೆ ಮರ್ಯಾದೆಯನ್ನ ಉಳಿಸುವುದಕ್ಕೆ ಕಷ್ಟಪಡ್ತಾ ಇದ್ರೆ ಮನೆ ಮರ್ಯಾದೆಯನ್ನ ಬೀದಿಗಿಟ್ಟು ತನ್ನ ಸ್ವಾರ್ಥವನ್ನ ನೋಡ್ತಿದ್ದಾಳೆ ಬೃಂದ. ಯಾರು ಮನೆಯವರನ್ನ ಎಲ್ಲರನ್ನ ಕೂಡ ಹೊರದಬ್ಬಿ ಜಿ.ಪಿ. ಪಾಟೀಲ್ಗೆ ಮೋಸ ಮಾಡಿ ಆಸ್ತಿಯನ್ನ ಕಬಳಿಸಿದ್ರು, ಅವ್ರದೇ ಜೊತೆ ಸೇರ್ಕೊಂಡು ತನ್ನ ಬೇಲಿಯನ್ನ ಬೇಯಿಸ್ಕೊತಿದ್ದಾಳೆ ಬೃಂದ. ತನ್ನ ಅತ್ತಿಯನ್ನೇ ಕಾಲಿಡಿಯಿಸೋದ್ರ ಮುಖಾಂತರ ಇಲ್ಲಿ ದುಡ್ಡು ಮಾಡುವುದಕ್ಕೆ ಮುಂದಾಗ್ತಾಳೆ ಬೃಂದ. ಇದರಿಂದಾಗಿ ನಿಜಕ್ಕೂ ಕೂಡ ಅಕ್ಕ ತಂಗಿಯರ ನಡುವೆ ಎಂತ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗತ್ತೆ. ಎತ್ತ ಕಡೆ ಬೃಂದ ತನ್ನ ಬದುಕನ್ನ ನೋಡ್ಕೊಂಡು ಹೋಗ್ಬೋದಿತ್ತು ಚರಣ್ ಜೊತೆ, ಯಾಕಂದ್ರೆ ಚರಣ್ ಬೃಂದಾನ ಒಪ್ಕೊಂಡಿದ್ರು, ಆಕೆನ ಹೆಂಡತಿ ಅಂತ ಸ್ವೀಕರಿಸಿದ್ರು. ಹಾಗಾಗಿ ಭಾರ್ಗವಿ ಹೇಳಿದಾಗೆ ಬೃಂದ ತನ್ನ ಬದುಕನ್ನ ನೋಡಿ ಹೋಗಿದ್ರೆ ಎಲ್ಲ ಕೂಡ ಸರಿ ಇರ್ತಿತ್ತು. ಆದ್ರೆ ಆಕೆಗೆ ದುಡ್ಡಿನ ಮೋಹ, ದುಡ್ಡಿನ ಎಂದನೇ ಹೋಗ್ತಿದ್ದಾಳೆ ಈ ಬಾರಿ ಕೂಡ ಬೃಂದ. ಆದ್ರೆ ಈ ಬಾರಿ ಹೋಗ್ತಿರ್ತಕ್ಕಂಥ ಬೃಂದ ಖತರ್ನಾಕ್ ಪ್ಲಾನ್ ಇಟ್ಕೊಂಡೇ ಹೋಗ್ತಿದ್ದಾಳೆ. ಸಾಕ್ಷಿ ಜೊತೆ ಕೈ ಜೋಡಿಸೋದ್ರ ಮುಖಾಂತರ ಇಲ್ಲಿ ಸಾಕ್ಷಿ ಅನ್ಕೋತಿದ್ದಾರೆ ಬೃಂದ ತಮ್ಗೆ ಒಳ್ಳೇದ್ ಮಾಡ್ತಿದ್ದಾರೆ ಅಂತ. ಆದ್ರೆ ಇಲ್ಲಿ ಬೃಂದ ಉದ್ದೇಶ ಇರುವುದು ಬರುಷ್ಟು ದುಡ್ಡನ್ನ ಬಾಚ್ಕೊಳ್ಳೋದ್ರ ಮುಖಾಂತರ ಅಂತಿಮವಾಗಿ ಇಡೀ ಆಸ್ತಿಯನ್ನ ತನ್ನ ತೆಕ್ಕಿಗೆ ತೆಗೆದುಕೊಳ್ಳೋದಾಗಿದೆ. ಅದೇ ಕಾರಣಕ್ಕೆ ಇಲ್ಲಿ ಸಾಕ್ಷಿ ಜೊತೆ ಸೇರಿ ಇಲ್ಲಿ ಬೃಂದ ಮಸ್ತ್ ಪ್ಲಾನ್ ಅನ್ನ ಮಾಡೋದ್ರ ಮುಖಾಂತರ ಇಡೀ ಜಿ.ಪಿ. ಮನೆಯನ್ನೇ ಬೀದಿಗೆ ತರುವುದಕ್ಕೆ ಮುಂದಾಗ್ತದಾಳಿ. ಜೊತೆಗೆ ತನ್ನ ತಂಗಿ ಭಾರ್ಗವಿ ಸಾಕ್ಷಿಯ ಮುಂದೆ ಮಂಡಿ ಉರಿಸ್ತೀನಿ ಅಂತ ಕೂಡ ಹೇಳಿದಾರ. ಇದ್ರ ನಡುವೆ ಚರಣ್ ಜೊತೆ ಒಂದಷ್ಟು ದಿನ ಜಾಲಿ ಟ್ರಿಪ್ಗೆ ಹೋಗ್ಬೇಕು ಅಂತ ಬೃಂದ ಅನ್ಕೋತಾಳೆ. ಬಟ್ ಇಲ್ಲಿ ಚರಣ್ ಒಪ್ಪುವುದಿಲ್ಲ. ಇಂಥ ಸಮಯದಲ್ಲಿ ಹೇಗೆ ಹೊರಗಡೆ ಹೋಗೋಕ್ಕಾಗತ್ತೆ, ದುಡ್ಡು ಕೂಡ ಇರುವುದಿಲ್ಲ, ಇರೋ ದುಡ್ಡು ಮನೆ ಕಷ್ಟಕ್ಕೆ ಆಗತ್ತಲ್ವಾ ಅಂದಾಗ ನೀನೇನು ಯೋಚನೆ ಮಾಡಬೇಡ ಚರಣ್, ನಾನು ಹೇಳ್ತಿರೋದು ಒಳ್ಳೇದಕ್ಕೋಸ್ಕರನ. ನಾವಿಬ್ರು ಒಮ್ಮೆ ಕೂಡ ಎಲ್ಲಿಗೂ ಜೊತೆಯಾಗಿ ಹೋಗಿಲ್ಲ, ಹೊಸ ಬದುಕನ್ನ ಶುರು ಮಾಡೋಣ ಅಲ್ಲಿ ಬಂದ ನಂತರ ಅಂತ ಹೇಳಿ ಇಲ್ಲಿ ಚರಣ್ನ ಬ್ರೈನ್ ವಾಶ್ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ ಚರಣ್ ಮಾತ್ರ ಖಂಡಿತ ಅದು ಸಾಧ್ಯ ಇಲ್ಲ ಅಂತಾರ. ಇದರ ನಡುವೆ ಬೃಂದ ರೆಡ್ ಹ್ಯಾಂಡ್ ಆಗಿ ಚರಣ್ ಕೈಗೆ ಸಿಕ್ಕಿ ಬೀಳ್ತಾರೆ ದುಡ್ಡಿನ ಜೊತೆಯಲ್ಲಿ. ಆ ದುಡ್ಡು ಹೇಗ್ ಬಂತು ಅಂತ ಚರಣ್ ಕೇಳ್ತಿದ್ದಾರೆ. ಬಿಕಾಸ್ ಚರಣ್ಗೆ ತುಂಬಾ ಚೆನ್ನಾಗಿ ಗೊತ್ತು ಬೃಂದ ಎಂತ ಕುತಂತ್ರಿ ಅನ್ನೋದು. ಅದೇ ಕಾರಣಕ್ಕೋಸ್ಕರನೇ ಬೃಂದಾನ ಕೇಳಿದಾಗ ಇಲ್ಲಿ ಬೃಂದ ಆ ದುಡ್ಡನ್ನ ಸಾಕ್ಷಿ ಕೊಟ್ರು ಅಂತ ಹೇಳೋದಿಲ್ಲ, ಅದಕ್ಕೆ ಬದಲಾಗಿ ಅಪ್ಪಂದು ಯಾವ್ದೋ ದುಡ್ಡು ಬಂದಿತ್ತಂತೆ, ನಾನು ಕಷ್ಟದಲ್ಲಿದ್ದೀನಿ ಅಲ್ವಾ, ಅದೇ ಕಾರಣಕ್ಕೆ ಅಮ್ಮ ನನಗೆ ದುಡ್ಡನ್ನ ಕೊಟ್ರು ಅಂತ ಹೇಳ್ತಾರೆ. ಮೊದಲಲ್ಲಿ ಚರಣ್ ಅದನ್ನ ನಂಬುವುದಿಲ್ಲ, ಬಟ್ ಬೃಂದ ಹಾಗೂ ಹೀಗೋ ಮಾಡಿ ಚರಣ್ ಅದಕ್ಕೆ ಒಪ್ಪಿಸ್ತಾರ. ಇತ್ತ ಕಡೆ ಭಾರ್ಗವಿ ಮನೆಗೋಸ್ಕರ ಕಷ್ಟಪಡ್ತಿದ್ದಾಳೆ. ಜೊತೆಗೆ ಅರ್ಜುನ ತನ್ನನ್ನು ಪ್ರೀತಿ ಮಾಡಬೇಕು ಅನ್ನೋ ರೀತಿ ಪ್ರಪೋಸ್ ಮಾಡ್ತಿದ್ದಾಳೆ. ಬಿಕಾಸ್ ಅರ್ಜುನ್ ಹೇಳಿದ್ರು, ನೀವು ನನಗೆ ಟಗರು ಪುಟ್ಟಿಯಾಗಿ ಮತ್ತೆ ಮನಸ್ಸನ್ನ ಗೆಲ್ಲಬೇಕು ಅಂತ. ಅದೇ ರೀತಿಯಾಗಿ ಭಾರ್ಗವಿ ಇಲ್ಲಿ ಅರ್ಜುನ್ ಮನಸ್ಸನ್ನ ಗೆಲ್ಲುವುದಕ್ಕೆ ಮುಂದಾಗ್ತಿದ್ದಾಳೆ. ಇಲ್ಲಿ ಅರ್ಜುನ್ ಕೂಡ ಸೋತು ಹೋಗಿದ್ದಾರೆ ಆಲ್ರೆಡಿ ಭಾರ್ಗವಿ ಮುಂದೆ. ಬಟ್ ಆದ್ರೂ ಕೂಡ ಇಲ್ಲಿ ಅರ್ಜುನ್ ಚೇಡಿಸುವುದನ್ನ ಬಿಡ್ತಾ ಇಲ್ಲ. ಇದರ ನಡುವೆ ಇದೇ ವಿಷಯವನ್ನ ತಗೊಂಡು ಬಂದು ಶಕುಂತಲಾ ಅವರ ಹತ್ರ ಇಲ್ಲಿ ಶ್ರೀಮಂತಪ್ಪ ಹೇಳ್ತಾರೆ, ಅಲ್ಲಿ ಅರ್ಜುನ್ ಪಾಪ ಭಾರ್ಗವಿಗೆ ಚಾಲೆಂಜ್ ಆಗ್ತಾ, ಆ ಚಾಲೆಂಜ್ ಅಲ್ಲಿ ಭಾರ್ಗವಿ ಗೆದ್ಲು, ಅರ್ಜುನ್ ಮನಸ್ಸನ್ನ ಗೆದ್ಲು. ಆದ್ರೆ ಅರ್ಜುನ್ ಬೇಕು ಅಂತ ಹುಡುಗಿಯನ್ನ ಆಟ ಆಡಿಸ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಸರಿ ಹೋಗ್ಬೇಕಾಗಿದೆ ಅಂತಿದ್ದಾಗಲೇ ಜಿ.ಪಿ. ಪಾಟೀಲ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸರಿ ಹೋಗತ್ತೆ, ಸರಿ ಹೋಗ್ಬೇಕು ಅಂದ್ರೆ ಈ ತಾಲಿಯನ್ನ ಅವನು ಅರ್ಜುನ ಭಾರ್ಗವಿಗೆ ಹಾಕಬೇಕು ಅಂತ ಹೇಳ್ತಾರ. ಇದು ಹೀಗೆ ಬಂತು, ನಿಮ್ಮ ಹತ್ರ ಇಷ್ಟು ದುಡ್ಡು ಎಲ್ಲಿಂದ ಬರೋದಕ್ಕೆ ಸಾಧ್ಯ ಅಂದಾಗ ನಾನು ಡ್ರಾಫ್ಟ್ ಮಾಡ್ತಾ ಇದ್ದೀನಿ, ಅದರಿಂದಾನೇ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಇದನ್ನ ಬಿಡಿಸ್ಕೊಂಡು ಬಂದೆ. ಪಾಪ ಆ ಮಗಳು ನಮ್ಗೋಸ್ಕರ ಈ ಮನೆಗೆ ಬಂದಾಗ ತಾಳಿಯನ್ನೇ ಅಡ್ಬಿಟ್ಟು ಈ ಮನೆಯನ್ನ ಕೊಡಿಸಿದ್ಲು ನಮ್ಗೆ, ಈಗ ಅದನ್ನ ಬಿಡಿಸ್ಕೊಂಡು ಬರುವುದು ನಮ್ಮ ಕರ್ತವ್ಯ ಅಲ್ವಾ ಅಂದಾಗ ನೀವು ಈ ಮನೆ ರಾಜ ಇದ್ದಾಗೆ ನೀವು ಕೆಲಸ ಮಾಡ್ಬೇಕಾ ಭಾವ. ಈ ವಿಷಯ ಅರ್ಜುನ್ ಗೊತ್ತಾದ್ರೆ ಎಷ್ಟು ಘಾಸಿ ಆಗ್ತಾನೆ ಅಂತ ಗೊತ್ತಾ ಅಂತ ಶ್ರೀಮಂತಪ್ಪ ಹೇಳ್ತಾರ. ಆದ್ರೆ ಇಲ್ಲಿ ಜಿ.ಪಿ. ಪಾಟೀಲ್ ಮಾತ್ರ ಯಾವುದೇ ವೃತ್ತಿ ನಿಜಕ್ಕೂ ಕೂಡ ಕೀಳಲ್ಲ, ನಾವು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು. ನಾನು ಅದೇ ಕೆಲಸವನ್ನೇ ಮಾಡ್ತಿದ್ದೀನಿ, ನಾನು ಮೊದಲು ಇದನ್ನೇ ಮಾಡ್ತಿದ್ದೆ, ಇವತ್ತು
ಇವತ್ತು ನಿಜವಾಗ್ಲೂ ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ, ಆ ತೃಪ್ತಿ ನನಗಿದೆ ಅಂತ ಹೇಳಿ JP ಪಾಟೀಲ್ ತಿಳಿಸ್ತಾರೆ. ಮಕ್ಕಳು ಕಷ್ಟಪಡ್ತಿದ್ರೆ ಅದನ್ನ ನೋಡಿಕೊಂಡು ಸುಮ್ಮನಿರೋದಲ್ಲ, ಅದಕ್ಕೆ ಏನಾದರೂ ಸಾಧ್ಯ ಆದರೆ ನಾವು ಕೂಡ ಕೊಡಬೇಕಾಗತ್ತೆ ಅಂತ ಹೇಳಿ JP ತಿಳಿಸ್ತಾರೆ. ತದನಂತರ ಇಲ್ಲಿ ಅಮ್ಮನಿಗೂ ಕೂಡ ಗಿಫ್ಟ್ ತಗೊಂಡು ಬಂದಿದ್ದಾರೆ JP ಪಾಟೀಲ್ ಅವರು. ಎಂದೂ ಕೂಡ ಇಲ್ಲಿ ಅಮ್ಮನಿಗೋಸ್ಕರ ಮನೆ ತುಂಬಿ ಗಿಫ್ಟ್ ತಗೊಂಡು ಬಂದಿರಲಿಲ್ಲ, ಅದರಲ್ಲೂ ಪ್ರಾಮಾಣಿಕವಾಗಿ ದುಡ್ದಂಥ ದುಡ್ಡನ್ನಲ್ಲಂತೂ ತಗೊಂಡು ಬಂದೇ ಇರಲಿಲ್ಲ JP ಪಾಟೀಲ್. ಇವತ್ತು ಪ್ರಾಮಾಣಿಕವಾಗಿ ದುಡ್ಡಿನಲ್ಲಿ ಅಮ್ಮನಿಗೋಸ್ಕರ ಒಂದು ಮೂಗುತಿಯನ್ನು ಗಿಫ್ಟ್ ಮಾಡಿದ್ದಾರೆ. ಮೂಗುತಿ ನೋಡಿದ್ದೆ ನಿಜಕ್ಕೂ ಶಕುಂತಲಾ ಅವ್ರಿಗೆ ತುಂಬ ಖುಷಿ ಆಗತ್ತೆ. ಯಾವತ್ತೂ ಶಕುಂತಲಾ ಅನ್ಕೋತಾ ಇದ್ರು ತನ್ನ ಗಂಡ ಸತ್ತ ಮೇಲೆ ಯಾಕೆ ಬದುಕಬೇಕು ಅಂತ ಹೇಳಿ, ಆದರೆ ಮಕ್ಕಳನ್ನ ನೋಡಿ ಅವರ ಜೀವನವನ್ನ ಕಟ್ಕೊಡ್ಬೇಕು ಅಂತ ಶಕುಂತಲಾ ಜೀವನವನ್ನ ಸಾಗಿಸಿದ್ರು. ಆದರೆ ಒಂದು ಹಂತದಲ್ಲಿ JP ಪಾಟೀಲ್ ನಡವಳಿಕೆ ಬದಲಾಗಿ ಶಕುಂತಲಾ ಅವರಿಗೆ ಜೀವನನೇ ಜಿಗುಪ್ಸೆ ಆಗಿತ್ತು. ಎಂದೂ ಕೂಡ ಅವ್ರಿಗೆ JP ಬದಲಾಗೋದೇ ಇಲ್ವೇನೋ ಅನಿಸ್ಬಿಟ್ಟಿತ್ತು. ಯಾಕಂದರೆ ಒಂದು ಹಂತದಲ್ಲಿ JP ಎಷ್ಟರ ಮಟ್ಟಿಗೆ ಕೆಟ್ಟವರಾಗಿದ್ರು ಅಂದರೆ ಅದನ್ನು ಒಪ್ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಂದೂ ಅಮ್ಮ ಅಂತಲೇ ಕರೀತಿರ್ಲಿಲ್ಲ JP, ಯಾವಾಗಲೂ ಶಕುಂತಲಾ ಅನ್ನೋ ಹೆಸರಿಂದನೇ ಕರೀತಾ ಇದ್ರು. ಆದರೆ ಇವತ್ತು JPಯ ಬದಲಾವಣೆ ನಿಜವಾಗ್ಲೂ ಶಕುಂತಲಾ ಅವ್ರಿಗೆ ಖುಷಿ ಕೊಟ್ಟದ. ಇದರ ನಡುವೆ ಇದಕ್ಕೆಲ್ಲ ಕಾರಣ ಈ ಮಹಾನುಭಾವ ರವೀಂದ್ರ ಭಟ್ಕಳ್. ಅವನೇ ನನ್ನನ್ನು ಈ ಒಂದು ರೀತಿಯಲ್ಲಿ ಮನ ಪರಿವರ್ತನೆ ಮಾಡಿರುವುದು. ಅವನ ಇಬ್ಬರು ಮಕ್ಕಳನ್ನು ಕೂಡ ನನ್ನ ಮನೆಗೆ ಕಳಿಸಿ ಬೆಳಗಿದಾನೆ, ನನ್ನ ಅಲ್ಲಿ ಬದಲಾವಣೆ ತಂದಿದ್ದಾನೆ, ಜೀವನ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಸಿದ್ದಾನೆ. ಖಂಡಿತವಾಗ್ಲೂ ಕೂಡ ನಾನು ಅದನ್ನು ಮರೆಯುವುದಿಲ್ಲ. ನಾನು ಅವನಿಗೆ ಎಷ್ಟೇ ದ್ವೇಷ ಮಾಡಿದ್ರು ಅವನು ಯಾವತ್ತೂ ನನ್ನನ್ನು ದ್ವೇಷಿಸಲಿಲ್ಲ, ಅವನಲ್ಲಿ ಪ್ರೀತಿನೇ ಕಾಣಿಸ್ತಿತ್ತು. ಕೊನೆಗೂ ಕೂಡ ಅವನ ಹೆಣ್ಣುಮಕ್ಕಳು ನನ್ನ ಮನೆ ಸೇರಿಕೊಂಡಿದ್ದಾರೆ. ನಾನು ಅವರನ್ನು ಋಣವನ್ನು ಎಂದೂ ಕೂಡ ತೀರ್ಸೋಕ್ಕಾಗೋದಿಲ್ಲ, ಆದರೆ ಅವರ ಮಕ್ಕಳನ್ನು ಎಂದೂ ಕೂಡ ನಾನು ಕೈ ಬಿಡುವುದಿಲ್ಲ, ಅವರನ್ನು ನನ್ನ ಮನೆ ಲಕ್ಷ್ಮಿಯರಾಗಿ ನಾನು ನೋಡ್ಕೋತೇನೆ ಅಂತ ಹೇಳಿ JP ಪಾಟೀಲ್ ತಿಳಿಸ್ತಾರೆ. ಇತ್ತ ಕಡೆ ಭಾರ್ಗವಿ ಸ್ವಲ್ಪ ಮನಸ್ಕೊಂಡು ಬಿಟ್ಟಿರ್ತಾರೆ, ಬಿಕಾಸ್ ಅರ್ಜುನ್ ಚೀಡಿಸ್ತಿದ್ದಾರೆ ಅಂತ. ಆದರೆ ಇವತ್ತು ನಿಮಗೆ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೀನಿ, ಆದರೆ ಇದನ್ನು ತೊಗೊಂಡು ಬಂದಿರೋದು ನಾನಲ್ಲ, ನಿಮ್ಮನ್ನು ಮಗಳು ಅಂತ ಕರೆಯೋ ಅಪ್ಪನಂತಿರು ನಿಮ್ಮ ಮಾವ JP ಪಾಟೀಲ್ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಏನದು ಅಂತಿದ್ದಾಗೆ ತಾಳಿಯನ್ನು ನೋಡಿದೆ ಭಾರ್ಗವಿ ಖುಷಿ ಆಗತ್ತೆ. ಫೈನಲಿ ತಾಳಿಯನ್ನು ಭಾರ್ಗವಿಗೆ ಹಾಕ್ತಾರೆ ಅರ್ಜುನ್. ನಂತರ ಇಲ್ಲಿ ಜಗನ್ಗೆ ಆಲ್ರೆಡಿ ಭಯ ಶುರುವಾಗಿದೆ. ಹಾಗಾಗಿ ಒಬ್ಬರಲ್ಲ ಇಬ್ಬರಲ್ಲ 4 ಜನ ಲಾಯರ್ನ ಇಡೋದ್ರ ಮುಖಾಂತರ ಆಸ್ತಿಯನ್ನು ತನ್ನಂತೆ ಮಾಡ್ಕೋಬೇಕು ಅಂತ ಹೇಳಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಲಾಯರ್ಸ್ಗಳು ಅನ್ಕೋತಾರೆ ಎಲ್ಲೋ ಡಾಕ್ಯುಮೆಂಟ್ಸ್ ಲೀಗಲ್ ಇಲ್ಲ ಅಂತ, ಬಟ್ ಲೀಗಲ್ ಡಾಕ್ಯುಮೆಂಟ್ಸ್ಗೆ ಇಷ್ಟು ಲಾಯರ್ಸ್ಗಳ ಅವಶ್ಯಕತೆ ಇದೆಯಾ ಅಂತ ಅನ್ಕೋತಾರೆ. ನಂತರ ಯೋಚನೆ ಮಾಡಿಬಿಡಿ, ನಾವು ಎಲ್ಲರೂ ಕೂಡ ಇದ್ದೀವಿ, ನಿಮ್ಮ ಒಂದು ಆಸ್ತಿ ನಿಮಗೆ ದಕ್ಕೋ ಹಾಗೆ ಮಾಡ್ತೀವಿ, ಅದು ಯಾವುದೇ ಲಾಯರ್ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ನಾವು ಇಷ್ಟು ಜನ ಲಾಯರ್ ಇರೋದ್ರಿಂದ ಅಂತ ಹೇಳಿ ಜಗನ್ ಕಡೆ ಲಾಯರ್ಸ್ ಹೇಳ್ತಿದ್ದಾಗೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ಏನಿದು ಜಸ್ಟ್ ಒಂದೇ ವಕಾಲತ್ಗೆ ಇಷ್ಟೊಂದು ಹೆದರ್ಕೊಂಡು ಇಷ್ಟು ಲಾಯರ್ನ ಕರ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಆ ಭಯ ನಿಮ್ಗೆ ಇರಲೇಬೇಕು, ಖಂಡಿತ ನೋಡ್ತಾ ಇರಿ ಏನಾಗತ್ತೆ ಅಂತ ಹೇಳಿ ಭಾರ್ಗವಿ ಲಾಯರ್ಸ್ ಆಗಿ ಜಗನ್ ಎಲ್ರಿಗೂ ಕೂಡ ಚಾಲೆಂಜ್ ಮಾಡ್ತಾರೆ. ಈ ಒಂದು ವಿಷಯ JP ಪಾಟೀಲ್ಗೆ ಗೊತ್ತಾಗತ್ತೆ. ಗೊತ್ತಾಗ್ತಿದ್ದಾಗೆ JP ತಿರುಗಿ ಬಿದ್ದಿದ್ದಾರೆ ಮತ್ತೆ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೂಡ JP. ಏನು ಮಾಡಿದ್ರ ನೀವು, ನನ್ನ ಪರ್ಮಿಷನ್ ತಗೊಂಡ್ರ ಅಂದಾಗ ಇಲ್ಲ ಡ್ಯಾಡ್, ಅವ್ರದ್ದು ತುಂಬಾ ಅತಿ ಆಗಿತ್ತು, ಅದೇ ಕಾರಣಕ್ಕೆ ನಾವು ಕೇಸ್ ಹಾಕಿದ್ದು ಅಂತ ಅರ್ಜುನ್ ಹೇಳ್ತಾರೆ. ನೀವು ಏನು ಮಾಡಿದ್ರು ಅದಕ್ಕೆ ಖಂಡಿತ ನಾನು ಒಪ್ಪಿಗೆ ಕೊಡುವುದಿಲ್ಲ, ಖಂಡಿತ ಇದನ್ನು ನಾನು ಒಪ್ಪೋದಿಲ್ಲ, ಪರ್ಮಿಷನ್ ತಗೊಂಡಿದ್ರ ನೀವು ನನ್ನನ್ನು ಅಂತ ಹೇಳಿ ಮಗ ಸೊಸೆಗೆ ತಿರುಗಿ ಬಿದ್ದಿದ್ದಾರೆ JP ಪಾಟೀಲ್. ಹಾಗಿದ್ರೆ ಮುಂದಿನ ಆಗತ್ತೆ ಮುಂದಿನ ವಿಡಿಯೋ ನೋಡಿ.